ಒಂದು ಕಡೆ ಅಚ್ಚು ಜೀವನ ಹೀಗಾದರೂ ಏನೂ ಮಾಡೋಕ್ಕಾಗ್ದಿರೋಂಥ ಪರಿಸ್ಥಿತಿ. ಇನ್ನೊಂದು ಕಡೆ ದೀಪ ಅವ್ರು ನನ್ನ ಬಿಟ್ಟು ದೂರ ಹೋಗಿ ಇಷ್ಟು ದಿನ ಆದರೂ ಅವ್ರ ಬಗ್ಗೆ ಏನು ಇನ್ಫಾರ್ಮೇಷನ್ನೇ ಗೊತ್ತು ಮಾಡ್ಕೊಳಕ್ಕಾಗ್ದಿರೋಂಥ ಪರಿಸ್ಥಿತಿ. ಲೈಫ್ ಇಸ್ ಸ್ಟಾರ್ಟಿಂಗ್ ಟು ಫೀಲ್ ಸೋ ಕಾಂಪ್ಲಿಕೇಟೆಡ್. ಈ ಟೈಮಲ್ಲಿ ದೀಪ ಅವ್ರು ನನ್ನ ಜೊತೆ ಇದ್ದಿದ್ರೆ ಖಂಡಿತ ಅಚ್ಚುನ ರಾಹುಲ್ನ ಒಂದು ಮಾಡೋಕ್ಕೆ ಏನಾದರೂ ಪ್ರಯತ್ನ ಮಾಡಿರ್ತಿದ್ರು. ದೀಪ ಅವರಿಲ್ಲದೆ ಮೆಂಟಲಿ ಐ ಆಮ್ ಸ್ಟಾರ್ಟಿಂಗ್ ಟು ಫೀಲ್ ಸೋ ಲೋ. ಚಿರು, ಏಯ್ ಚಿರು, ಏನಾಯ್ತು? ಯಾಕೆ ಅಳ್ತಿದ್ಯಾ? ಯಾಕೋ ದೀಪ ಅವ್ರು ತುಂಬ ನೆನಪಾದ್ರು. ಲೈಫಲ್ಲಿ ಮೊದಲನೇ ಪ್ರೀತಿ, ಮೊದಲನೇ ಸ್ನೇಹ ಅನ್ನೋದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ನನಗೆ ಗೊತ್ತು, ದೀಪ ಈ ಮನೆಗೆ ಬಂದಾಗ ನೀನು ಅವಳ ಜೊತೆ ಎಷ್ಟು ರೂಢಾಗಿ ನಡ್ಕೊಳ್ತಿದ್ದೆ ಅಂತ. ಆದರೆ ಹೋಗ್ತಾ ಹೋಗ್ತಾ ಅವಳ ಮೇಲೆ ಹುಚ್ಚಿಡಿಯುವಂಥ ಪ್ರೀತಿ ಹುಟ್ಟಿದೆ ನಿನಗೆ. ಆ ಪ್ರೀತಿ ನಿನಗೆ ಸಿಗಬೇಕು ಅನ್ನೋ ಅಷ್ಟರಲ್ಲಿ ದೀಪ ನಿನ್ನನ್ನು ಬಿಟ್ಟೊಟ್ಟೋದ್ಲು. ವಿಧಿ ಅವಳ ಜೀವನದಲ್ಲಿ ಎಷ್ಟು ಕ್ರೂರವಾದ ಆಟ ಆಡ್ತು ಅಂತ ಯಾರಿಗೂ ಗೊತ್ತಿಲ್ಲ. ಅದು ಹಾಗೆ, ನಮ್ಮ ಜೊತೆ ಇರೋವರೆಗೂ ಅವ್ರ ವ್ಯಾಲ್ಯೂ ಗೊತ್ತಾಗಲ್ಲ. ಅವ್ರು ಬಿಟ್ಟೋದಾಗಲೇ ಅವ್ರ ಮಹತ್ವ ಏನು ಅಂತ ಗೊತ್ತಾಗೋದು. ಹೌದಣ್ಣ, ದೀಪ ಅವ್ರ ವಿಚಾರದಲ್ಲಿ ತುಂಬ ತಪ್ಪಾಗಿ ನಡ್ಕೊಂಬಿಟ್ಟಿದ್ದೀನಿ. ಆದರೆ ಅವ್ರ ಮೇಲಿನ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ತಾ ಅವ್ರ ಜೊತೆ ಸಮಯ ಕಳಿಬೇಕು ಅನ್ನೋಷ್ಟರಲ್ಲಿ ಹೀಗಾಗೋಯ್ತು. ಆದರೆ ದೀಪ ಅವರು ಬದುಕಿದ್ದಾರೆ. ವಾಟ್? ಹೌದು, ಆದರೆ ಅವ್ರ ಬಗ್ಗೆ ಸತ್ಯ ಗೊತ್ತಿರೋದು ಒಬ್ರಿಗೆ ಮಾತ್ರ. ಚಿರು, ಏನು ಹೇಳ್ತಿದ್ಯಾ ನೀನು? ಹೌದು, ನಂದೀಶ್ ಅವ್ರನ್ನ ಮದುವೆ ಆಗಿದ್ದೆ ದೀಪ ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿರೋ ಸತ್ಯನ ತಿಳ್ಕೊಳ್ಳೋದಕ್ಕೆ. ದೀಪಾಗೆ ಆಗಿರೋ ಗತಿಗೆ ಕಾರಣ ಆಗಿರೋರ್ ಜೊತೆ ಇದ್ರೆ ಮಾತ್ರ ಅವಳನ್ನ ಸೇರೋದ್ ಸಾಧ್ಯ. ನಾನು ನಿಮ್ಮನ್ನು ಇಷ್ಟಪಡದೆ ಆಗ್ತಾರ ಮದುವೆ ಇದು, ಅದಕ್ಕೆ 2 ಗಂಟೆ ಆಗ್ತಾ ಇದ್ದೀನಿ. 3ನೇ ಗಂಟೆ ಬ್ರಹ್ಮ ಗಂಟೆ ನಿದ್ರು ದೀಪ ಅವರು ಮಾತ್ರ. ಐ ಆಮ್ ವೆರಿ ಸಾರಿ ಚಿರು, ನಿನ್ನ ಲೈಫಲ್ಲಿ ಇಷ್ಟೆಲ್ಲ ಆಗಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನೋಡು, ನೀನೀಗ ದೀಪ ಬಗ್ಗೆ ತಿಳ್ಕೋಬೇಕು ಅಂದರೆ ದಿಶಾ ಜೊತೆ ಕ್ಲೋಸ್ ಆಗೇ ಇರಬೇಕು. ಬಟ್ ದಿಶಾ ಏನು ಕೆಟ್ಟ ಹುಡುಗಿ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ. ನೋಡು, ನೀನು ದಿಶಾ ಜೊತೆ ಫ್ರೆಂಡ್ಲಿ ಆಗಿದ್ಕೊಂಡೆ ದೀಪ ಬಗ್ಗೆ ತಿಳ್ಕೊ. ಸರಿ, ಇನ್ಮೇಲೆ ನಾನು ಇಲ್ಲೇ ಇರ್ತೀನಿ. ನಿನಗೇನೇ ಸಪೋರ್ಟ್ ಬೇಕಂದ್ರೂ ನನ್ನನ್ನು ಕೇಳು. ಥ್ಯಾಂಕ್ಸ್ ಅಣ್ಣ. ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೋ? ನನಗೂ ಸೌಂದರ್ಯಂಗೂ ಮಗು ಆಗಬೇಕು ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ರಲ್ಲೇ ಗೊತ್ತಾಗತ್ತೆ ನೀನು ನಮ್ಮನ್ನು ಎಷ್ಟು ಕೇರ್ ಮಾಡ್ತಿದ್ಯಾ ಅಂತ. ಅಂಥದ್ರಲ್ಲಿ ನಿನ್ನ ನೋವಿಗೆ ನಾನು ಇಷ್ಟು ಸ್ಪಂದಿಸ್ದೆ ಹೋದರೆ ನಾನು ಅಣ್ಣ ಹೇಗಾಗ್ತೀನಿ ಹೇಳು? ಇನ್ಮೇಲೆ ಏನೇ ಹೇಳ್ಕೊಡ್ಬೇಕು ಅಂದರೂ ನನ್ನ ಹತ್ರ ಶೇರ್ ಮಾಡ್ಕೊ. ಆಗಿದ್ದನ್ನೆಲ್ಲ ಮರ್ತ್ಬಿಡು ಚಿರು. ಮುಂದೆ ಏನಾಗಬೇಕು ಅದನ್ನು ನೋಡು. ಬಾ, ಹೋಗಿ ಕಾಫಿ ಕುಡಿಯೋಣ.